ಸಿದ್ದರಾಮಯ್ಯ ಅಂದ್ರೆ ಮೋಸ ಸುಳ್ಳು. ಈಗ ನಮ್ಮ ಅಕ್ಕಿ ಕೇಂದ್ರ ಸರ್ಕಾರದ್ದು ಅನ್ನಭಾಗ್ಯ ಅಂತಾರೆ, ಯಾರ್ದು ಇವ್ರದ ಭಾಗ್ಯ? ಅದು ಮೂಟೆ ಅದಕ್ಕೆ ಚೀಲ ಮಾತ್ರ ಇವ್ರದು, ಅಕ್ಕಿ ನಮ್ದು. ಅಲ್ಲೇ ಸುಳ್ಳು ಹೇಳ್ತಾ ಇದಾರಲ್ಲ. ಬಡ್ಜೆಟ್ ಅಲ್ಲಿ ಸಾಲ ಮಾಡಿಬಿಟ್ಟು ಇವಾಗ ಸಾಲಗಾರ ರಾಮಯ್ಯ ನಾನಲ್ಲ ಅಂತಾರಲ್ಲ, ಅದು ಸುಳ್ಳಲ್ವಾ? ಇದು ಕ್ಲಿಯರ್ ಇದೆ. ಬರ್ಲಿ, ಈಗ ಬರ್ತಾ ಇದೆಯಲ್ಲ ಪಾರ್ಲಿಮೆಂಟ್ ಅಲ್ಲಿ ಚರ್ಚೆ ಮಾಡಿ, ಅವಾಗ ಗೊತ್ತಾಗ್ತೈತಲ್ಲ ಸತ್ಯ ಹಾಲು ಯಾವುದು ನೀರು ಯಾವುದು ಗೊತ್ತಾಗ್ತೈತಲ್ಲ. ಅಲ್ಲಿವರೆಗೂ ಕಾದುಗಳಿ. ಯಾಕೆ ಬಾಯ್ ಬಡ್ಕಂತೀರಾ? ಈಗಲೇ ದೇಶದಲ್ಲಿ ಅಲ್ಲೂ ಇಲ್ಲ, ನೀವು ಖಾಲಿಯಾಗೋಗ್ಬಿಟ್ಟಿದ್ದೀರಾ. ಇದೆಲ್ಲ ಆದ್ಮೇಲೆ ಆ 3 ರಾಜ್ಯಗಳು ಖಾಲಿ ಆದ್ಮೇಲೆ ಸೀದಾ ತಿರುಪ್ತಿನಿ ಚೊಂಬೆ 3 ನಾಮ ಇಟ್ಕೊಂಡು ಓದ್ತಾ ಇರ್ಬೇಕಷ್ಟೆ. ವಿಶ್ವದ ಅತಿ ದೊಡ್ಡ ಪಾರ್ಟಿ ಬಿಜೆಪಿ ಪಾರ್ಟಿ. ಭಾರತೀಯ ಜನತಾ ಪಾರ್ಟಿಯ ಸಂಸ್ಥಾಪನಾ ದಿನ ಏಪ್ರಿಲ್ 6. ಇವತ್ತು ಏಪ್ರಿಲ್ 6 ಪಕ್ಷದ ಕಚೇರಿ ಮುಂಭಾಗದಲ್ಲಿ ಧ್ವಜಾರೋಹಣ ಮಾಡೋ ಮುಖಾಂತರ ಈ ಸಂಸ್ಥಾಪನಾ ದಿನಾಚರಣೆಯನ್ನ ನಾವೆಲ್ಲರೂ ಕೂಡ ಆಚರಣೆ ಮಾಡ್ತಾ ಇದ್ದೀರಿ. ನಮ್ಮ ದೇಶದಲ್ಲಿ ಇವತ್ತು ಆಡಳಿತ ಮಾಡ್ತಾ ಇರುವಂತಹ ಒಂದು ಪಕ್ಷ ನರೇಂದ್ರ ಮೋದಿಯವರ ಪಕ್ಷ ಭಾರತೀಯ ಜನತಾ ಪಾರ್ಟಿ. ಹಿಂದೆ 1975ನೇ ಇಸ್ವಿಯಲ್ಲಿ ಎಮರ್ಜೆನ್ಸಿ ಬಂತು. ಇಂದಿರಾ ಗಾಂಧಿಯ ದುರಾಡಳಿತದಿಂದ, ಸರ್ವಾಧಿಕಾರದಿಂದ ಎಮರ್ಜೆನ್ಸಿ ಬಂತು. ಅದರ ವಿರುದ್ಧವಾಗಿ ಅವತ್ತಿನ ಜನಸಂಘ ಜನತಾ ಪಾರ್ಟಿಯಲ್ಲಿ ವಿಲೀನ ಆಗಿ, ಅದಾದ ಮೇಲೆ ಈ ವಿ.ಪಿ. ಸಿಂಗ್ ಸರ್ಕಾರದಲ್ಲಿ ಜನಗಳಿಗೆ ಒಳಿತು ಮಾಡೋಕ್ಕಾಗಲ್ಲ, ಜಾತೀಯತೆಯನ್ನು ತರ್ತಾರೆ. ಆ ದೃಷ್ಟಿಯಿಂದ ನಮ್ಮ ಸಿದ್ಧಾಂತಕ್ಕೆ ಕೊಡ್ಲಿಪೆಟ್ಟು ಬರುತ್ತೆ ಅಂತೇಳಿ ನಾವು ಅವತ್ತು ಭಾರತೀಯ ಜನತಾ ಪಕ್ಷವನ್ನು ಅಟಲ್ ಬಿಹಾರಿ ವಾಜಪೇಯಿ ಅವರು, ಎಲ್.ಕೆ. ಅದ್ವಾನಿಯವರ, ಮುರಳಿ ಮನೋಹರ್ ಈ ಥರ ಹಿರಿಯ ನಾಯಕರ ನೇತೃತ್ವದಲ್ಲಿ ಭಾರತೀಯ ಜನತಾ ಪಾರ್ಟಿ ಪ್ರಾರಂಭ ಆಯಿತು. ಇವತ್ತು ಆಲದ ಮರದ ರೀತಿ ಇಡೀ ದೇಶದಲ್ಲಿ ಭಾರತೀಯ ಜನತಾ ಪಾರ್ಟಿ ಹಲವಾರು ಸರ್ಕಾರಗಳಿದೆ. ಪ್ರಧಾನಿ ಕೂಡ ನಮ್ಮ ಬಿಜೆಪಿಯವರಾಗಿದ್ದಾರೆ. ಇವತ್ತು ಆ ಸಂಸ್ಥಾಪನಾ ದಿನವನ್ನು ಆಚರಣೆ ಮಾಡ್ತಾ ಇದ್ದೀರಿ. ಮುಂದಿನ ಏಪ್ರಿಲ್ 7 ಮತ್ತು 12ರವರೆಗೆ ದೊಡ್ಡ ರೀತಿಯಾಗಿ ಗ್ರಾಮಗಳಿಗೆ ಗಾಂವ್ ಬಸ್ತಿ ಚಲೋ, ಹಳ್ಳಿಗೆ ನಡೆಯಿರಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇದ್ದೀರಿ. 7ರಿಂದ 12ನೇ ತಾರೀಕುವರೆಗೂ ಸಾರ್ವಜನಿಕ ಸ್ಥಳಗಳಲ್ಲಿ ಸ್ವಚ್ಛತಾ ಕಾರ್ಯಕ್ರಮ ಮಾಡೋದು. ಹಿರಿಯ ಕಾರ್ಯಕರ್ತರು ಯಾರ್ಯಾರು ಬಿಜೆಪಿ ಕಟ್ಟೋ ಸಂದರ್ಭದಲ್ಲಿ ಬಿಜೆಪಿಯಲ್ಲಿ ಪಾರ್ಟಿಗೆ ಕೆಲಸ ಮಾಡಿದ್ರು ಅವರೆಲ್ಲರಿಗೂ ಗೌರವ ಸಲ್ಲಿಸುವಂಥ ಕೆಲಸವನ್ನು ನಾವು ಮಾಡ್ತೀರಿ. ಮತ್ತು ಮೋದಿ ನೇತೃತ್ವದ ಸರ್ಕಾರದ ಯೋಜನೆಗಳೇನಿದೆ ಕೇಂದ್ರ ಸರ್ಕಾರದ್ದು, ಅದನ್ನು ವ್ಯಾಪಕ ಚರ್ಚೆ ಮತ್ತು ಜನಗಳಿಗೆ ಮುಟ್ಟಿಸುವಂಥ ಕೆಲಸ, ಮತ್ತು ಫಲಾನುಭವಿಗಳು ಯಾರ್ಯಾರು ಕೇಂದ್ರ ಸರ್ಕಾರದ ಫಲಾನುಭವಿ ಇದನ್ನು ಸಂಪರ್ಕ ಮಾಡುವ ಅಭಿಯಾನವನ್ನು ಈ ಒಂದು ಸ್ಥಾಪನಾ ದಿನದ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಮಾಡ್ತಾ ಇದ್ದೀರಿ. ಇವತ್ತು ಪ್ರಪಂಚದ ಅತಿ ದೊಡ್ಡ ಪಕ್ಷದ ಕಾರ್ಯಕರ್ತನಾಗಿರೋದಕ್ಕೆ ನನಗೆ ಹೆಮ್ಮೆ ಇದೆ. ಅಂತ ಒಂದು ಹೆಮ್ಮೆ ಇರುವಂಥ ಪಕ್ಷದಲ್ಲಿ ನಾವೆಲ್ಲರೂ ಕೂಡ ಇದ್ದೀರಿ. ಇಡೀ ಕಾರ್ಯಕರ್ತರು ಇವತ್ತು ಉರುಪಿನಿಂದ ಸ್ಥಾಪನಾ ದಿನವನ್ನು ಆಚರಣೆ ಮಾಡ್ತಾ ಇದ್ದೀರಿ. ಓಕೆ, ನಾನು ಕೂಡ ದಾವಣಗೆರೆ ಮತ್ತು ಬಾಗಲಕೋಟೆಯಲ್ಲಿ ಪ್ರವಾಸ ಮಾಡಿ ಬಂದಿದ್ದೀನಿ. ನಿನ್ನೆ ರಾತ್ರಿ ನಾನು ವಾಪಸ್ ಬಂದಿದ್ದೀನಿ. 2 ಕಡೆ ಬಹಳ ಒಳ್ಳೆ ರೀತಿಯಾದಂಥ ಪ್ರಚಾರ ಆಗಿದೆ. ಕಾಂಗ್ರೆಸ್ಸಲ್ಲಿ ಗೊಂದಲ ಇದೆ, ದಾವಣಗೆರೆಯಲ್ಲೂ ಗೊಂದಲ ಇದೆ. ಮುಸ್ಲಿಮಾನರು ವೋಟ್ ಮಾಡಲ್ಲ ಅಂತ ಕೂತಿದ್ದಾರೆ. ಅದೇ ರೀತಿ ಬಾಗಲಕೋಟೆಯಲ್ಲೂ ಕೂಡ ಅವ್ರ ಮನೆಯಲ್ಲೇ ಯಾರು ಕಾಂಗ್ರೆಸ್ ಅಭ್ಯರ್ಥಿ ಇದ್ದಾರೆ ಅವ್ರ ಮನೆಯಲ್ಲೇ ಗೊಂದಲ ಇದೆ. ಈಗಿರೋವಂಥ ಅವರ ಇಂಟೆಲಿಜೆನ್ಸಿ ರಿಪೋರ್ಟ್ ಪ್ರಕಾರ ಸೋಲ್ತಿರಿ ಅಂತ ಮಾಹಿತಿ ಬಂದು ಕೇರಳಗೆ ಹೋಗಿದ್ದಂಥ ಮುಖ್ಯಮಂತ್ರಿ ಮತ್ತೆ ವಾಪಸ್ ಓಡಿ ಬಾಗಲಕೋಟೆಗೆ ಬರ್ತಾ ಇದ್ದಾರೆ. ನಾನು ಕಾಂಗ್ರೆಸ್ ಅವ್ರನ್ನ ಕೇಳ್ತೀನಿ, ಅಲ್ಲಪ್ಪ ನೀವು ಅದೇನೋ ಡೆವಲಪ್ಮೆಂಟ್ ಮಾಡಿದ್ದೀರಿ, ಗ್ಯಾರಂಟಿ ಕೊಟ್ಟಿದ್ದೀರಿ ಅಂತ ಹೇಳಿದ್ರೆ ಇಷ್ಟೊಂದು ಕಷ್ಟ ಯಾಕೆ ಬೀಳಬೇಕು ನೀವು? ಜನ ನಿಮ್ಮನ್ನು ಹುಡ್ಕೊಂಬಂದು ನಿಮ್ಮ ಹತ್ರಕ್ಕೆ ಬಂದು ಹಣ ಓಟ್ ಎಲ್ಲ ಹಾಕ್ಲಿ ಅಂತ ಕೇಳಿ ಓಟ್ ಹಾಕುವಂಥ ಪರಿಸ್ಥಿತಿ ಇದೆಯಾ ನಿಮ್ಮದು? ಅಂದರೆ ನಿಮ್ಮ ಅಭಿವೃದ್ಧಿ, ಕಳೆದ 3 ವರ್ಷದ ಅಭಿವೃದ್ಧಿ
ಶೂನ್ಯ. ಕರ್ನಾಟಕವನ್ನ ಸಾಲಗಾರರ ರಾಜ್ಯವನ್ನ ಮಾಡದಂಥದ್ದು ಸಿದ್ದರಾಮಯ್ಯ. ಅಭಿವೃದ್ಧಿ ಇಲ್ಲ, ಡೆವಲಪ್ಮೆಂಟ್ ಇಲ್ಲ, ಸರಿಯಾದಂಥ ಗ್ಯಾರಂಟಿ ಹಣನೂ ಕೂಡ ಸರಿಯಾದ ಟೈಮ್ಗೆ ಪ್ರತಿ ತಿಂಗಳು ಕೊಡ್ತೀನಿ ಅಂದರು. ಈಗ ಪ್ರತಿ ತಿಂಗಳು ಬಿಟ್ಬಿಟ್ಟು 2 ತಿಂಗಳು 3 ತಿಂಗಳು ಆಗ್ತಾ ಇದ್ದಾರೆ. ಅದರಲ್ಲಿ 2 ತಿಂಗಳು ಯಾಮಾರಿಸ್ತಾವ್ರೆ. ಅನ್ನಭಾಗ್ಯಕ್ಕೆ ಕನ್ನಭಾಗ್ಯ ಮಾಡಿದ್ದಾರೆ ಈಗ. ಅದರಿಂದ ಈ 2 ಚುನಾವಣೆಯಲ್ಲಿ ಬಿಜೆಪಿ ದೊಡ್ಡ ಹಂತದಲ್ಲಿ ಗೆಲ್ಲುವಂಥ ವಿಶ್ವಾಸ ನಮಗೆಲ್ಲ ಇದೆ. ಕಾಂಗ್ರೆಸ್ ಒಂದು ರೀತಿ ಅಭಿವೃದ್ಧಿ ವಿರೋಧಿಯಾಗಿರೋದ್ರಿಂದ ಜನ ಇವ್ರಿಗೆ ಪಾಠವನ್ನ ಕಲಿಸ್ತಾರೆ. ಈಗ ಪಕ್ಷದಲ್ಲಿ ಪ್ರಭಾವಿಗಳು ಮತ್ತೆ ಪ್ರಭಾವಿ ವ್ಯಕ್ತಿತ್ವಗಳು ಹೊಂದಿರುವಂತವರು ಪ್ರಮುಖ ಮುಖಂಡರಿದ್ದರೂ ಕೂಡ ಉಚ್ಚಾಟಿತ ನಾಯಕರನ್ನ ಕರೆಸಿ ಪ್ರಚಾರ ಮಾಡೋದು ಎಷ್ಟು ಮಟ್ಟಿಗೆ ಸರಿ ಅನ್ನುವಂಥ ಪ್ರಶ್ನೆ ಎಲ್ಲ ಕಡೆ ಬರ್ತಾ ಇದೆ. ಎಲ್ಲ ಹಿಂದುತ್ವ ವಿಚಾರವಾಗಿ ನಾವೆಲ್ಲ ಒಂದೇ, ಹಿಂದೂ ನಾವೆಲ್ಲ ಒಂದು. ಯಾರ್ಯಾರು ಹಿಂದೂ ಇದ್ದಾರೋ ಅವ್ರು ಕಾಂಗ್ರೆಸ್ ಅವ್ರು ಬಂದರೂ ನಮ್ಮ ಪ್ರಚಾರ ಮಾಡ್ತೀನಿ ಅಂದರೆ ನಾವು ಸ್ವಾಗತ ಮಾಡ್ತೀನಿ. ಈಗಾಗಲೇ ಹಲವಾರು ಕಾಂಗ್ರೆಸ್ ನಾಯಕರು ಕೂಡ ಒಳೊಳಗೆ ನಮಗೆ ಪ್ರಚಾರ ಮಾಡ್ತಾ ಇದ್ದಾರೆ, ಅವ್ರನ್ನೂ ಸ್ವಾಗತ ಮಾಡ್ತಾ ಇದ್ದೀನಿ. ಸಿದ್ದರಾಮಯ್ಯನವರು ಕೆಲವು ಕಡೆ ಹೇಳಿದ್ದಾರೆ, ದಾವಣಗೆರೆಯಲ್ಲಿ ಬಲಾಢ್ಯ ಸಾಹುಕಾರನ ಗೆಲ್ಲಿಸಬೇಡಿ, ಬಡವರನ್ನ ಗೆಲ್ಲಿಸಿ ಅಂತ ಹೇಳಿದ್ದಾರೆ. ನಮ್ಮ ಪಾರ್ಟಿಯ ಕ್ಯಾಂಡಿಡೇಟು ಬಡವ. ಒಂದು ರೀತಿ ಇಂಡೈರೆಕ್ಟ್ ಸಿದ್ದರಾಮಯ್ಯನೂ ಕೂಡ ನಮ್ಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಅದರಿಂದ ಹಿಂದುತ್ವದ ವಿಚಾರವಾಗಿ ಯಾರ್ಯಾರು ಬೆಂಬಲ ಕೊಡ್ತಾರೋ ಅವರೆಲ್ಲರ ಬೆಂಬಲವನ್ನು ನಾವು ತಗೊಂತೀರಿ. ಗೆಲ್ಲುವ ಗುರಿ ಕಡೆ ನಾವು ಸಾಕ್ತೀವಿ. ಫಸ್ಟು DK ಶಿವಕುಮಾರ್ ಕಿತಾಪತಿ ಮಾಡ್ತಾವ್ರಲ್ಲ, ಅವರು ರಾಜ್ಯದ ಜನತೆ ಕ್ಷಮೆ ಕೇಳಬೇಕು. ಇದು ನಮ್ಮ ರಾಜ್ಯಕ್ಕೆ, ನಮ್ಮ ದೇಶಕ್ಕೆ ಅಲ್ಲ, ಇಡೀ ಪ್ರಪಂಚದಲ್ಲಿರೋ ಎಲ್ಲ ದೇಶಗಳಿಗೂ ಇದು ಅಪ್ಲೈ ಆಗುತ್ತೆ. ಯುದ್ಧ, ಕೊಲ್ಲಿ ಯುದ್ಧ ಇವರಿಗೆ ಬಹಳ ಫೇವರೇಟು. ರಾಹುಲ್ ಗಾಂಧಿ ಬಹಳ ಮೆಚ್ಚುವಂಥ ದೇಶ ಯಾವುದು? ಪಾಕಿಸ್ತಾನ. ಪಾಕಿಸ್ತಾನದಲ್ಲಿ ಪೆಟ್ರೋಲ್ ರೇಟು 500 ರೂಪಾಯಿ. ಪೆಟ್ರೋಲ್ ರೇಟ್ 500 ರೂಪಾಯಿ. ಅದಕ್ಕೆ DK ಶಿವಕುಮಾರ್ ಏನು ಕಾಮೆಂಟ್ ಹೇಳ್ತಾರೆ? ಯಾಕೆಂದ್ರೆ ಇವರೆಲ್ಲ ಕುಕ್ಕರ್ ಬ್ರದರ್ನ ನಮ್ಮ ಬ್ರದರ್ ಅಂದ್ರಲ್ಲ, ಆ ಕುಕ್ಕರ್ ಬ್ರದರು ಪಾಕಿಸ್ತಾನದವನೇ, ಅವನು ಪಾಕಿಸ್ತಾನದವನೇ. ಅದಕ್ಕೆ ಫಸ್ಟು ಪಾಕಿಸ್ತಾನದಲ್ಲಿ ಏನು ರೇಟ್ ಇದೆ, ಬಾಂಗ್ಲಾದೇಶದಲ್ಲಿ ಏನಿದೆ, ಅಮೇರಿಕಾದಲ್ಲಿ ಏನಿದೆ, ಲಂಡನ್ನಲ್ಲಿ ಏನಿದೆ, ಆ ಜ್ಞಾನ ಅವ್ರಿಗೇನ ಜ್ಞಾನ ಇದ್ದರೆ ಫಸ್ಟು ತರಿಸ್ಕೊಂಡ್ಲಿ. ನಮ್ಮ ರಾಜ್ಯಕ್ಕೆ ಒಂದೇ ಅಲ್ಲ ಪ್ರಾಬ್ಲಮ್ ಬಂದಿರೋದು, ಇಡೀ ದೇಶಕ್ಕೆ, ಇಡೀ ಪ್ರಪಂಚಕ್ಕೆ. ಈಗಾಗಲೇ ನೋಡಿ, ಯುದ್ಧ ನಡೀತಾ ಇದ್ರು ಕೂಡ ಇರಾನ್ ಜೊತೆ ಮಾತಾಡಿ ನಮ್ಮ ಹಡಗುಗಳನ್ನು ನಮ್ಮ ದೇಶಕ್ಕೆ ಬರೋ ರೀತಿ ಮಾಡಿದಂಥ ಒಬ್ಬ ಪ್ರಧಾನಿ ಯಾರಿದ್ರೆ ಅದು ನರೇಂದ್ರ ಮೋದಿ. ಬೇರೆ ಯಾವ ದೇಶದ್ದೂ ಹಡಗು ಬಿಡ್ತಾ ಇಲ್ಲ ಅವರು. ಪಾಕಿಸ್ತಾನ ಹಡಗನ್ನು ಉಡೀಸ್ ಮಾಡಿಬಿಟ್ಟಿದ್ದಾರೆ ಅವರು. ಇರಾನ್ನವರು ಪಾಕಿಸ್ತಾನ ಹಡಗನ್ನು ಉಡೀಸ್ ಮಾಡಿದ್ದಾರೆ. ಆದರೆ ನಮ್ಮ ದೇಶದ ಹಡಗುಗಳು ಸರಾಗವಾಗಿ ಬರೋ ರೀತಿ ಮಾಡಿದ್ದಾರೆ. ನಾನು ಪ್ರಧಾನಿ ನರೇಂದ್ರ ಮೋದಿಗೆ ಧನ್ಯವಾದ ಹೇಳ್ತಾ ಇದ್ದೀನಿ. ಇಷ್ಟೆಲ್ಲ ಯುದ್ಧ ನಡೀತಾ ಇದ್ರು ನಮ್ಮ ಹಡಗುಗಳು ಸರಾಗವಾಗಿ ಭಾರತಕ್ಕೆ ಬರೋ ರೀತಿ ವ್ಯವಸ್ಥೆ ಮಾಡಿದ್ದೀರಾ, ನಿಮಗೆ ನಮ್ಮ ಧನ್ಯವಾದ. ಆದಷ್ಟು ಈಗ ಮನೆಗಳಿಗೆ ಹೋಗ್ತಾ ಇರುವಂಥ LPG ಯಾವುದೇ ಸಮಸ್ಯೆ ಇಲ್ಲ, ಯಾವುದೇ ಸಮಸ್ಯೆ ಇಲ್ಲ. ಮನೆಗಳಿಗೆ ಹೋಗುವಂಥ LPG ಯಾರು ಕಮರ್ಷಿಯಲ್ ಇದ್ದಾರೆ ಅದಕ್ಕೆ ಮಾತ್ರ ಸ್ವಲ್ಪ ತೊಂದರೆ ಆಗಿದೆ. ಅವರು ಯುದ್ಧ ಇರೋದ್ರಿಂದ ರಾಜ್ಯ ಸರ್ಕಾರನೂ ಕೂಡ ಕೋಆರ್ಡಿನೇಟ್ ಮಾಡಬೇಕು. ಮುನಿಯಪ್ಪನವ್ರು ಹೇಳಿದ್ದಾರೆ, ಈ ಸಂದರ್ಭದಲ್ಲಿ ನಾವೆಲ್ಲ ಒಟ್ಟಿಗೆ ಯುದ್ಧ ಒಟ್ಟಿಗೆ ಇರಬೇಕು ಅಂತಾರೆ. ಆದರೆ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ಗೆ ಇಲ್ಲೂ ಏನಾನ ಬೆಂಕಿ ಹಚ್ಚಕ್ಕೆ ಅವಕಾಶ ಆದರೆ ಹಚ್ಚನ ಅಂತ ಕಾಯ್ತಾ ಇದ್ದಾರೆ ಅಷ್ಟೇ. ಇರಮ್ಮ ನೋಡಿ, ಜ್ಞಾನ ಇಲ್ದವ್ರಿಗೆ ನಾವು ಬುದ್ಧಿ ಹೇಳಕ್ಕಾಗಲ್ಲ. ನಿದ್ದೆ ಮಾಡೋರಿಗೆ ನಾವು ಎಚ್ಚರಿಸ್ಬೋದು. ಬೇಕು ಅಂತ ನಿದ್ದೆ ಮಾಡ್ತಾ ಇರ್ತಾರಲ್ಲ ಅಂಥವ್ರಿಗೆ ನಾವು ಮಾಡೋಕ್ಕಾಗಲ್ಲ. ಈಗಾಗಲೇ ಪ್ರಧಾನಮಂತ್ರಿ ಹೇಳಿದ್ದಾರೆ, ಅವರಿಗೆ ಸ್ವಲ್ಪ ಜ್ಞಾನ ಇದ್ರೆ, ನನಗೆ ಗೊತ್ತಿರೋ ಪ್ರಕಾರ ಹೋದ್ ಸರಿ ಏನು ಸೀಟ್ ಇತ್ತು ಅದಕ್ಕೆ ಇಷ್ಟು ಪರ್ಸೆಂಟೇಜ್ ಅಂತ ಮಾಡ್ತಾರೆ ಅಂತ ನನಗಿರೋ ಇನ್ಫಾರ್ಮೇಶನ್. ಏನೂ ಇಲ್ಲ, ಗಿಮಿಕ್ಕು ಇಲ್ಲ, ಏನೂ ಇಲ್ಲ. ಪ್ರಧಾನಿ ಹೇಳ್ಬೇಕಾದ್ರೆ ಗಿಮಿಕ್ ಏನು ಬರ್ತದೆ? ಸಿದ್ದರಾಮಯ್ಯ ಹೇಳ್ಬೇಕಾದ್ರೆ ಸುಳ್ಳು, ಮೋಸ. ಸಿದ್ದರಾಮಯ್ಯ ಅಂದ್ರೆ ಮೋಸ, ಸುಳ್ಳು. ಈಗ ನಮ್ಮ ಅಕ್ಕಿ ಕೇಂದ್ರ ಸರ್ಕಾರದ್ದು ಅನ್ನಭಾಗ್ಯ ಅಂತಾರೆ, ಯಾರ್ದು? ಇವ್ರದ ಭಾಗ್ಯ ಅದು. ಮೂಟೆ ಅದಕ್ಕೆ ಚೀಲ ಮಾತ್ರ ಇವ್ರದು, ಅಕ್ಕಿ ನಮ್ದು. ಅಲ್ಲೇ ಸುಳ್ಳು ಹೇಳ್ತಾ ಇದಾರಲ್ಲ. ಬಡ್ಜೆಟ್ ಅಲ್ಲಿ ಸಾಲ ಮಾಡಿಬಿಟ್ಟು
ಇವಾಗ ಸಾಲಗಾರ ರಾಮಯ್ಯ ನಾನಲ್ಲ ಅಂತಾರಲ್ಲ, ಅದು ಸುಳ್ಳಲ್ವಾ? ಇದು ಕ್ಲಿಯರ್ ಇದೆ. ಬರ್ಲಿ, ಈಗ ಬರ್ತಾ ಇದೆಯಲ್ಲ ಪಾರ್ಲಿಮೆಂಟ್ ಅಲ್ಲಿ ಚರ್ಚೆ ಮಾಡಿ, ಅವಾಗ ಗೊತ್ತಾಗ್ತೈತಲ್ಲ ಸತ್ಯ ಹಾಲು ಯಾವುದು ನೀರು ಯಾವುದು ಗೊತ್ತಾಗ್ತೈತಲ್ಲ. ಅಲ್ಲಿವರೆಗೂ ಕಾದುಗಳಿ, ಯಾಕೆ ಬಾಯ್ ಬಡ್ಕಂತೀರಾ? ಈಗಲೇ ದೇಶದಲ್ಲಿ ಎಲ್ಲೂ ಇಲ್ಲ, ನೀವು ಖಾಲಿಯಾಗಿ ಹುಟ್ಟಿದ್ದೀರಾ. ಇದೆಲ್ಲ ಆದ್ಮೇಲೆ ಆ 3 ರಾಜ್ಯಗಳು ಖಾಲಿ ಆದ್ಮೇಲೆ ಸೀದಾ ತಿರುಪ್ತಿನಿ ಚೊಂಬೆ 3 ನಾಮ ಇಟ್ಕೊಂಡು ಓದ್ತಾ ಇರ್ಬೇಕಷ್ಟೇ.